ಹಲೋ ಹಾಯ್ ನಮಸ್ತೆ ಎಲ್ಲರಿಗೂ. ಇವತ್ತು ಆಗ್ತಾ ಇರೋಂಥ ವಿಡಿಯೋ ಯಾವುದು ಅಂದರೆ ತುಂಬ ಸಾಫ್ಟಾಗಿ ರಾಗಿ ರೊಟ್ಟಿ ಹೇಗೆ ಮಾಡೋದು, ರೊಟ್ಟಿ ಬರಲ್ಲ ಅನ್ನೋರು ಕೂಡ ಮಾಡ್ಬೋದು. ಆ ಥರ ಒಂದು ಈಸಿ ಮೆಥಡಲ್ಲಿ ನಾನು ಇವತ್ತು ರಾಗಿ ರೊಟ್ಟಿ ಮಾಡೋದು ತೋರಿಸ್ತಾ ಇದ್ದೀನಿ. ಅದ್ರ ಜೊತೆಗೆ ಕಾಂಬಿನೇಷನ್ ಆಗಿ ನಮ್ಮ ಊರುಗಳ ಕಡೆ ಎಲ್ಲ ಮಾಡೋವಂಥ ಒಂದು ತೆಂಗಿನಕಾಯಿದೇನಿದೆ ಕಾಯಿ ಪಲ್ಯ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಇದು ರಾಗಿ ರೊಟ್ಟಿ ಮತ್ತು ಕಾಯಿ ಪಲ್ಯ ತುಂಬ ಒಳ್ಳೆ ಕಾಂಬಿನೇಷನ್ನು. ಹಳ್ಳಿಗಳಲ್ಲೆಲ್ಲ ತುಂಬ ಜಾಸ್ತಿ ಮಾಡ್ಕೋತಾರೆ. ಹೇಗೆ ಮಾಡೋದು ಏನು ಅಂತ ಹೇಳಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಹಾಗೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ವಿಡಿಯೋ ಸ್ಟಾರ್ಟ್ ಮಾಡೋಣ. ಈಗ ನೋಡಿ, ಮುದ್ದೆ ಮಾಡೋ ಒಂದು ಪಾತ್ರೆಗೆ ಹಾಕೊಳ್ತೀನಿ. ಮುದ್ದೆ ಅಂದರೆ ಪೂರ್ತಿ ಮುದ್ದೆ ಥರ ಅಲ್ಲ, ನಾವು ಅದನ್ನು ಸೀಟ್ ಏನಿದೆ ಅದನ್ನು ಬೇಯಿಸ್ಕೋಬೇಕು. ಅದಕ್ಕಾಗಿ ಆ ಹಿಟ್ಟು ರೆಡಿ ಮಾಡ್ಕೊಳ್ಳೋಕ್ಕೆ ನಾವು ಸ್ವಲ್ಪ ಮುದ್ದೆ ಥರ ಮಾಡ್ಕೋಬೇಕಾಗತ್ತೆ. ಇದ್ದೀನಿ ಎಲ್ಲರೂ ಕಲಿಸ್ಕೋಬೋದು, ಇಲ್ಲ ಬೀಟರೆಲ್ಲರೂ ಕಲಿಸ್ಕೋಬೋದು. ಸ್ವಲ್ಪನೇ ನೀರು ಹಾಕಿ ಕಲಿಸ್ಕೊತಾ ಇದ್ದೀನಿ. ನೋಡಿ, ಕಲಿಸ್ಕೊಂಡಿದ್ದೀನಿ, ನೋಡ್ಬೋದು ಈ ರೀತಿಯಲ್ಲಿ. ಇದು ಬೇಯ್ತಾ ಗಟ್ಟಿ ಆಗುತ್ತೆ. ಇವಾಗ ಇದನ್ನು ಸ್ಟವ್ ಹಚ್ಚಿ ಮುದ್ದೆ ಮಾಡ್ಕೊಳ್ಳೋಣ. ನೋಡಿ, ಮೀಡಿಯಮ್ ಫ್ಲೇಮ್ ಇಟ್ಟಿದ್ದೀನಿ. ಇನ್ನೂ ಏನಂದರೆ ಬಿಸಿನೀರು ಹಾಕಿ ಕಲಸಿ ಆ ರೀತಿ ಗಟ್ಟಿ ಆಗಿಬಿಡುತ್ತೆ. ನೋಡೋದಕ್ಕೆ ಇಷ್ಟು ತೆಳುವಾಗಿದೆ, ಹಿಟ್ಟು ಗಟ್ಟಿ ಆಗ್ತಾ ಹೋಗುತ್ತೆ. ಅದಕ್ಕೆ ಮೆಜರ್ಮೆಂಟ್ ಹೇಳಿದ್ದು 1 ಬಟ್ಲಷ್ಟು ಇದಕ್ಕೆ 3ರಷ್ಟು ನೀರು ಹಾಕ್ಕೊಳ್ಳಿ ಅಂತ. ನಾನು ಹಿಟ್ಟು ಕಲಿಸಿದಾಗ ತುಂಬ ತೆಳು ಇತ್ತು. ನೋಡಿ ಈಗ ಹೆಂಗೆ ಗಟ್ಟಿ ಆಗ್ತಾ ಇದೆ ನೋಡ್ಬೋದು. ಈ ಥರ ಹಿಟ್ಟು ಗೊತ್ತಾಗ್ಬಿಡುತ್ತೆ ಹಸಿ ಇದೆ ಅಥವಾ ಮುದ್ದೆ ಆಗಿದ್ದಾನೆ ಅಂತ ಹೇಳ್ಬಿಟ್ಟು ಹಿಟ್ಟು ನೋಡಿದ್ರೇ ಗೊತ್ತಾಗ್ಬಿಡುತ್ತೆ. ನಾವು ಮುದ್ದೆ ಮಾಡೋ ರೀತಿನಲ್ಲಿ ಅಷ್ಟೊಂದು ನಾವು ಬೇಯಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕಂದರೆ ನಾವು ಮುದ್ದೆ ಮಾಡ್ತೀವಿ ಅಂದರೆ ಹೆಚ್ಚು ಕಡಿಮೆ ಅರ್ಧ ಗಂಟೆವರೆಗೂ ಬೇಯಿಸ್ಕೊಳ್ಳೇಬೇಕು. ನೀಟಾಗಿ ಮಾಡೋದಾದರೆ ಅಷ್ಟೊಂದು ಬೇಯಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಒಂದು 10 ನಿಮಿಷ ಇದು ನೀಟಾಗಿ ಬೇಯಿಸ್ಕೊಂಡ್ರೆ ಸಾಕು. ನೀವು ಬಿಸಿನೀರು ಹಾಕಿ ಕಲಸಿ ಮಾಡೋದಕ್ಕೂ ಈ ಒಂದು ಮೆಥಡಲ್ಲಿ ಮಾಡೋದಕ್ಕೂ ತುಂಬ ಬಿಡುತ್ತೆ. ಏನು ಅಂದರೆ ನಾವು ಚಪಾತಿ ಯಾವ ರೀತಿ ಮಾಡ್ಕೊತೀವೋ ತೆಳುವಿಗೆ ಅದೇ ರೀತಿ ಮಾಡ್ಕೋಬೋದು. ಈ ಒಂದು ರೀತಿಯಲ್ಲಿ ನಾವು ಹಿಟ್ಟು ರೆಡಿ ಮಾಡಿಕೊಂಡ್ರೆ ರಾಗಿ ರೊಟ್ಟಿ. ಏನು ಅಂದರೆ ಈ ಬಿಸಿನೀರು ಹಾಕಿ ಕಲಸಿದ್ರೆ ಏನಂದರೆ ಸೈಡೆಲ್ಲ ಒಣಕೊಳಕ್ಕೆ ಬರೋದು, ಅಥವಾ ಇನ್ನೊಂದೇನೆಂದರೆ ಸ್ವಲ್ಪ ರಾಗಿ ಹಿಟ್ಟು ಹಸಿರೇ ಇರುತ್ತೆ. ನೋಡಿ, ಇದಾಗಿದೆ. ಈ ಥರ ತಿರುಗಿಸ್ತಾ ಇದ್ದರೆ ಎಲ್ಲ ಒಂದತ್ರ ಒಟ್ಕೂಡುತ್ತೆ. ನೋಡ್ಬೋದು, ಕಾಣಿಸ್ತಾ ಇದೆ ನೀಟಾಗಿ. ಹೊಗೆ ಬರ್ತಾ ಇದೆ, ಪ್ಲಗ್ ಅನಿಸುತ್ತೇನೋ. ನೋಡಿ, ನಾವು ಮೀಡಿಯಮ್ ಫ್ಲೇಮ್ ಇಟ್ಟಿರೋಕ್ಕೆ ಕೆಳಗಡೆ ಅಂತ ಏನು ಒತ್ತಿಲ್ಲ. ಪಾತ್ರೆ ಕಾಣಿಸ್ತಾ ಇದೆ, ಲೈಟಾಗಿ ಸ್ವಲ್ಪ ಅಂಟ್ಕೊಂಡಿರುತ್ತೆ ಅಷ್ಟೇ. ಸೊ ಇದು ಈಗ ಆಫ್ ಮಾಡೋಣ ಫ್ಲೇಮು. ಒಂದು ಸ್ವಲ್ಪ ತಣ್ಣಗೆ ಹಾಕಿಬಿಟ್ಟು ಆಮೇಲೆ ಒಂದು ಪಾತ್ರೆಗೆ ಹಾಕ್ಕೊಂಡು ಹಿಟ್ಟು ಕಲಿಸ್ಕೊಳ್ಳೋಣ. ನೋಡಿ, ಈ ಥರ ಒಂದು ಬೇಸನ್ಗೆ ಹಾಕ್ಕೊಂಡಿದ್ದೀನಿ, ತಣ್ಣಗಾಗಿದೆ. ಈ ಥರ ರಾಗಿ ಹಿಟ್ಟನ್ನ ಸ್ವಲ್ಪ ಕೈಗೆ ಹಚ್ಕೊಂಡು ಚಪಾತಿ ಹಿಟ್ಟು ಹೇಗೆ ಕಲಿಸ್ತೀವಲ್ಲ ಆ ರೀತಿ ಸ್ವಲ್ಪ ನಾದ್ಕೋಬೇಕು. ನಾನು ಕೆಳಗೆ ಕೂಡ ಸ್ವಲ್ಪ ಹಿಟ್ಟು ಹಾಕ್ಕೊಂಡಿದ್ದೆ, ಅಂಟ್ಕೋಬಾರ್ದು ಪಾತ್ರೆಗೆ ಅಂತ ಅಷ್ಟೇ, ಇನ್ನೇನಲ್ಲ. ಸ್ವಲ್ಪ ಬೆಚ್ಚಗಿರುತ್ತೆ ಹಿಟ್ಟು. ನೋಡಿ, ಈ ಥರ ಕೈಗೆ ಹಿಟ್ಟು ಹಚ್ಕೊಂಡು ನಾದ್ಕೋಬೇಕಾಗುತ್ತೆ. ಅದಕ್ಕೆ ಕೈಗೆ ಸ್ವಲ್ಪ ಹಿಟ್ಟು ಹಚ್ಕೊಂಡು ಕಲಿಸ್ಕೋಬೇಕು. ಕಲಿಸೋದು ಅನ್ನೋದಕ್ಕಿಂತ ನಾದ್ಕೋಬೇಕು. ನೋಡಿ, ಹಿಟ್ಟು ರೆಡಿ ಆಗಿದೆ. ಸೇಮ್ ಚಪಾತಿ ಹಿಟ್ಟು ಯಾವ ರೀತಿ ಕಲಿಸ್ಕೊಂಡು ಹಿಟ್ಟು ಹಾಕ್ಕೊಂಡು ಉದ್ಕೋತೀವಿ ಅದೇ ರೀತಿಯೇ ಇದು ಕೂಡ ಉದ್ಕೊಳ್ಳೋದು. ಮತ್ತು ರೊಟ್ಟಿ ಏನು ಯೂಶ್ವಲಿ ಮಾಡ್ತೀವಿ ನಾವು, ಹಾಕಾದ್ಮೇಲೆ ಸ್ವಲ್ಪ ನೀರು ಹಚ್ಚೋದು ಆ ಥರ ಹಚ್ಚಲೇಬೇಕಂದ್ರೆ ಏನಕ್ಕೆ ಅಂದರೆ ಇವೆಲ್ಲ ಹಿಟ್ಟುಗಳು ಹಸಿ ಹಿಟ್ಟುಗಳು ಆಗಿರೋದ್ರಿಂದ ಮೇಲ್ಗಡೆ ಒಣಗಿರೋ ರೀತಿ ಆಗಿಬಿಡುತ್ತೆ. ಹಾಗಾಗಿ ನಾವು ನೀರು ಹಚ್ಕೊಂಡೇ ಬೇಯಿಸ್ಬೇಕಾಗುತ್ತೆ. ಇದನ್ನೀಗ ಚಪಾತಿ ಥರ ಉತ್ಕೊಂಡು ರೆಡಿ ಮಾಡ್ಕೊಳ್ಳೋಣ ರಾಗಿ ರೊಟ್ಟಿ.
ನೋಡಿ ಉದ್ದದಕ್ಕೆಲ್ಲ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಈ ಥರ ಬಟ್ಲಲ್ಲಿ ನೀರು ತೊಗೊಂಡಿದ್ದೀನಿ, ಕುಡಿಯೋ ನೀರು, ಮತ್ತು ಚೆನ್ನಾಗಿ ವಾಶ್ ಆಗಿರುವಂಥ ಒಂದು ಕಾಟನ್ ಬಟ್ಟೆ ತೊಗೊಂಡಿದ್ದೀನಿ. ಇದರಲ್ಲಿ ಏನು ಈ ಥರ ಡಿಪ್ ಮಾಡಿ ರೊಟ್ಟಿಗೆ ಹಚ್ಚೋದಕ್ಕೆ ಅದೇ ರೀತಿಯಲ್ಲೇ ಒತ್ಕೊಳ್ಳೋದು. ನೋಡಿ ಚೆನ್ನಾಗಿ ನಾದ್ಕೊಂಡಿದ್ವಿ. ಅದೇ ಏನು ಈ ಥರ ಎತ್ತಿಟ್ಟಿರ್ತೀವಿ, ಸ್ವಲ್ಪ ಅದು ಮೇಲೆಲ್ಲ ಮೇಲೆ ಒಂದು ಲೇಯರು ಡ್ರೈ ಆದಂಗೆ ಆಗಿರುತ್ತೆ. ನೋಡಿ ಈ ಥರ ನೀಟಾಗಿ ಬರುತ್ತೆ. ಏನಕ್ಕೆ ಅಂದರೆ ನಾನು ಇದು ಮುದ್ದೆ ರೀತಿಯಲ್ಲಿ ಮಾಡಿರೋದ್ರಿಂದ ಈ ರೀತಿ ನೀಟಾಗಿ ಬರುತ್ತೆ ನೋಡಿ ಉಂಡೆ. ಅದೇ ಬಿಸಿ ನೀರು ಹಾಕ್ಕೊಂಡ್ರೆ ಸ್ವಲ್ಪ ನಿಮಗೆ ಕೊಡುಕಿದ್ದೇ ಇರುತ್ತೆ. ಈ ಥರ ಸೇಮ್ ಚಪಾತಿ ಉತ್ಕೋತೀವಿ ಅದೇ ರೀತಿಯೇ ಉತ್ಕೋಬೇಕು. ನೀಟಾಗಿ ಬೆಂದಿತ್ತು ಅಂದರೆ ಸ್ವಲ್ಪ ಕೂಡ ಒಡಕ್ಕೆ ಬರೋದಿಲ್ಲ, ಅಷ್ಟು ನೀಟಾಗಿ ಬರುತ್ತೆ. ನೋಡಿ ಎಷ್ಟು ತೆಳುಗಾರು ಉತ್ಕೋಬೋದು, ಚಪಾತಿಗಿಂತನೂ ಈಸಿಯಾಗಿ ಉತ್ಕೋಬೋದು. ನಿಮಗೊಂದು 10 ನಿಮಿಷ ಇದು ಹಿಟ್ಟು ಬೇಯಿಸ್ಕೊಳ್ಳೋಕ್ಕೆ ಟೈಮು ಇದಾಗುತ್ತೆ ಅನ್ನೋದು ಬಿಟ್ಟರೆ ರೊಟ್ಟಿ ಬೇಗ ಆಗುತ್ತೆ ಮಾಡ್ಕೊಳ್ಳೋಕ್ಕೆ. ತುಂಬ ಈಸಿಯಾಗಿ ಬರುತ್ತೆ ರೊಟ್ಟಿ ಮಾಡ್ಕೊಳ್ಳೋಕ್ಕೆ. ಬಿಸಿನೀರಲ್ಲಿ ಹಾಕಿ ಕಲಿಸ್ಕೊಂಡು ಮಾಡ್ಕೊಬೋದಲ್ಲ, ಅಂದರೆ ಮತ್ತೆ ಹಿಂಗೆ ರಿಪೇರಿ ಮಾಡಿಕೊಂಡು ಆ ಥರ ಎಲ್ಲ ಮಾಡ್ಕೊಳ್ಳೋ ಬದಲು ಇದು ಬೇಗ ತುಂಬ ಈಸಿಯಾಗಿ ಉತ್ಕೊಳ್ಳೋಕೆ ಬರುತ್ತೆ. ಸೇಮ್ ಚಪಾತಿ ರೀತಿಯಲ್ಲೇ ನೋಡಿ ತುಂಬ ಬೇಗ ಆಯಿತು. ಈ ರೀತಿಯಲ್ಲಿ ಎಷ್ಟು ತೆಳು ಆದ್ರೂ ಹಂಚಿಗೆ ಸ್ವಲ್ಪ ಈ ಥರ ಹಿಟ್ಟು ಉದುರಿಸ್ಕೊತೀವಿ. ಏನಕ್ಕೆ ಅಂದರೆ ಅಂಟ್ಕೋಬಾರ್ದು ಅಂತ ಅಷ್ಟೇ. ಇದೇನು ಉತ್ಕೊಂಡಿದ್ದೆ ರೊಟ್ಟಿ ಹಾಕ್ತಾಯಿದ್ದೀನಿ ನೋಡಿ. ಈ ಥರ ಮರ್ಚ್ಕೊಂಡ್ರು ಕೂಡ ಸೀದಾ ಸಲೀಸಾಗಿ ನಾವು ಅದನ್ನು ಸರಿ ಮಾಡ್ಕೋಬೋದು. ಇದು 1-2 ನಿಮಿಷ ಬೆಂದಾದಮೇಲೆ ನಾವು ನೀರು ಹಚ್ಕೋಬೇಕಾಗುತ್ತೆ. ಅಂದರೆ ಬೇಯಿಸೋದೆಲ್ಲ ಸ್ವಲ್ಪ ಬಿಸಿ ಕಾವು ತಾಕಿದ ಮೇಲೆ ನೋಡಿ ಬಟ್ಟೆ ನೀರಲ್ಲಿ ಎತ್ಕೊಂಡು ಈ ಥರ ಹಚ್ಚಬೇಕು. ಏನು ಅಂದರೆ ಮೇಲ್ಗಡೆ ಒಣ ಇಟ್ಟಿರೋದಿಲ್ಲ ಅಂತ ಅಷ್ಟೇ. ತುಂಬ ಸಾಫ್ಟ್ ಬರುತ್ತೆ. ನಾನೇನು ಇದಕ್ಕೆ ಮಾಡಿದ್ದೀನಿ ರಾಗಿ ರೊಟ್ಟಿ ಈ ವಿಧಾನದಲ್ಲಿ ಮಾಡಿದರೆ ತುಂಬ ಅಂದರೆ ತುಂಬ ಸಾಫ್ಟ್ ಬರುತ್ತೆ. ಮತ್ತು ಆಲ್ರೆಡಿ ಹಿಟ್ಟು ಬೆಂದಿರೋದ್ರಿಂದ ತುಂಬ ಹೊತ್ತು ಬೇಯಿಸ್ಬೇಕು ಅನ್ನೋದೇನು ಇರೋದಿಲ್ಲ. ಸ್ವಲ್ಪ ಅದು ರೊಟ್ಟಿ ಸುಟ್ಕೊಂಡ್ರೆ ಸಾಕು. ಹಾಗೆ ನೀರು ಹಚ್ಚಾದ್ಮೇಲೆ ಸ್ವಲ್ಪ ಬಿಡಬೇಕು ಈ ಥರ ಅದು ಡ್ರೈ ಆಗೋವರೆಗೂ. ನೋಡಿ ಈ ಥರ ನಾವು ನೀರು ಹಚ್ಚಾದ್ಮೇಲೆ ಏನು ಬಿಡ್ತೀವಲ್ಲ ಆ ಮೂಮೆಂಟಲ್ಲಿ ಇನ್ನೊಂದು ರೊಟ್ಟಿಗೆ ನಾವು ರೆಡಿ ಮಾಡ್ಕೊತಾ ಇರಬೇಕು. ಅದು ರೊಟ್ಟಿ ಬೇಯೋ ಅಷ್ಟೊತ್ತಿಗೆ ನಮಗೆ ಇನ್ನೊಂದು ರೊಟ್ಟಿ ಆಲ್ರೆಡಿ ಉತ್ಕೊಂಡಾಗಿರುತ್ತೆ. ಈಗ ಅದನ್ನು ಮಡ್ಚಾಕೋಬೇಕು. ನೋಡ್ಬೋದು ಅದಾಗೋ ಅಷ್ಟೊತ್ತಿಗೆ ನಾನು ಆಲ್ರೆಡಿ ಇನ್ನೊಂದು ರೊಟ್ಟಿನ ಉದ್ದಿಟ್ಕೊಂಡಿದ್ದೀನಿ. ತುಂಬ ಬೇಗ ಆಗುತ್ತೆ. ಏನು ರೊಟ್ಟಿ ಉತ್ಕೊಳ್ಳೋದಂತೂ ತುಂಬ ಬೇಗ ಆಗುತ್ತೆ ಈ ರೀತಿ ಹಿಟ್ಟು ಮಾಡ್ಕೊಳ್ಳೋದ್ರಿಂದ. ಇದನ್ನ ಇವಾಗ ತಿರುವಾಗ್ತಾ ಇದ್ದೀನಿ. ಫ್ಲೇಮ್ ಮಾತ್ರ ಮೀಡಿಯಮ್ಗಿಂತನೂ ಕಡಿಮೆನೇ ಇರಬೇಕು. ನೋಡಿ ಉಬ್ಬಿ ಬರುತ್ತೆ ರೊಟ್ಟಿ. ನಾವು ಆಲ್ರೆಡಿ ಹಿಟ್ಟು ಬೇಯಿಸಿ ಮಾಡ್ತೀವಿ ನೋಡಿ. ನಮ್ಮ ರಾಗಿ ರೊಟ್ಟಿ ಆಗಿದೆ, ಉಬ್ಬಿ ಬಂದಿರೋದು ಕೂಡ ಅದು ಅಂಟ್ಕೊಳುತ್ತೆ. ಈ ಥರ ಮೇಲ್ಗಡೆ ನೋಡ್ಬೋದು ಈ ಥರ ಸೌಂಡ್ ಬರುತ್ತೆ, ಅಂದರೆ ಮೇಲ್ಗಡೆ ಅದು ಸುಟ್ಟಿರೋದು ಅದು ಗೊತ್ತಾಗುತ್ತೆ. ಚಪಾತಿ ಕಾಣೋ ರೀತಿಯಲ್ಲಿ ಫುಲ್ ಕಪ್ಪುಗಾಗಿ ಆ ಥರ ಮಾಡಿಕೊಂಡ್ರೆ ಏನಾಗುತ್ತೆ, ಅದು ಆಲ್ರೆಡಿ ಬೆಂದಿರೋ ಹಿಟ್ಟಾಗಿರೋದ್ರಿಂದ ಆ ಥರ ಮಾಡಿಕೊಂಡ್ರೆ ತಿನ್ನೋದಕ್ಕಾಗಲ್ಲ, ಅದು ಸೀದೋಗಿರೋ ಥರ ಇದಾಗ್ಬಿಡುತ್ತೆ. ಇದೇನಾಗಿದೆ, ಈಗ ರೊಟ್ಟಿ ರೆಡಿ ಆಗಿದೆ ನಮ್ಮದು ರಾಗಿ ರೊಟ್ಟಿ. ನೋಡ್ಬೋದು ಎಷ್ಟು ಸಾಫ್ಟಾಗಿ ಬಂದಿದೆ ನೋಡಿ, ಬಿಸಿ ಇದೆ ನೋಡ್ಬೋದು. ಎಷ್ಟು ತೆಳು ಕುತ್ಕೊಂಡ್ರೂ ಇದು ಬರುತ್ತೆ. ಈ ಥರ ಹಿಟ್ಟು ಮಾಡ್ಕೊಳ್ಳೋದ್ರಿಂದ ಟ್ರೈ ಮಾಡಿ. ತುಂಬ ಹಿಟ್ಟು ಮಾಡ್ಕೊಂಡಾದ್ಮೇಲೆ ತುಂಬ ಬೇಗ ಆಗೋಗುತ್ತೆ ನೋಡಿ. ನಾನು ಒಂದು ರೊಟ್ಟಿ ಬೇಯಿಸ್ಕೊಳ್ಳೋ ಅಷ್ಟೊತ್ತಿಗೆ ಇನ್ನೊಂದಾಗಲೇ ಉದ್ದಿ ಆಗಿರುತ್ತೆ, ಹಾಗಾಗಿ ಟೈಮ್ ಹಿಡಿಯೋದಿಲ್ಲ ನೋಡಿ. ತುಂಬ ತೆಳು ಬಂದಿದೆ, ತುಂಬ ಮೆತ್ತಗೆ ಬಂದಿದೆ, ಉಬ್ಬಿ ಬರುತ್ತೆ ಚಪಾತಿ ರೀತಿ. ಟ್ರೈ ಮಾಡಿ.
ರಾಗಿ ರೊಟ್ಟಿ ಜೊತೆಗೆ ಕಾಂಬಿನೇಷನ್ ಆಗಿ ಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ. ಏನು ಅಂದರೆ ವಿಡಿಯೋ ತುಂಬ ಲಾಂಗ್ ಆಗಿಬಿಡುತ್ತೆ ಇದ್ರ ಜೊತೆಗೆ ಮಾಡೋದಕ್ಕೆ ಅಂತ ಹೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ನಾನು ವಿಡಿಯೋ ಹಾಕ್ತೀನಿ ಕಂಟಿನ್ಯೂ ಆಗಿ.